ಇರೋ ಪ್ರಕಾರ ಅವಳ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂದ್ರೆ ದಿಶಾ. ನಾನ್ ನೋಡಿದ ಪ್ರಕಾರ ಒಂದಿಲ್ಲ ಅಂದ್ರೂ ನಾನ್ ಪರಿಚಯ ಆದ್ಮೇಲೆ ಒಂದ್ 100-150 ಸಲ ಬೆಟ್ಟಕ್ಕೆ ಹೋಗಿದ್ದಾರೆ. ಅವಳ ಜೊತೆ ಜಾಸ್ತಿ ಹೋಗ್ತಿದ್ದೆ ಬೆಟ್ಟಕ್ಕೆ. ಅವಳು ತುಂಬಾ ಕ್ಲೋಸ್. ಅವಳು ಅಷ್ಟೇ, ದಿಶಾನು ಅಷ್ಟೇ ಇಷ್ಟಪಡೋಳು ನಮ್ ನಿಶನ್ನ. ಪ್ರತಿಯೊಂದು ವಿಷಯಕ್ಕೂ ನಮ್ ನಿಶನ್ ಫೋನ್ ಮಾಡೋಳು. ಎಲ್ಲ ನೋಡೋಣ, ಲೆಟ್ಸ್ ವೇಟ್ ಫಾರ್ 48 hours. ರೆಸ್ಪಾಂಡ್ ಮಾಡಿದ್ರೆ ನಾವು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಅದೇ ನಿಶಾ ಹೋದಾಗೇನು ಪ್ರತಿಯೊಬ್ರು ಒಂದೊಂದ್ಸಲ ಮಾತ್ರ ICU ಒಳಗಡೆ ಬಿಟ್ಟಿದ್ದಾರೆ ನೋಡಕ್ಕೆ ಅಂತ. ಮೂಗುಗೆ ಮತ್ತೆ ಇದಕ್ಕೆಲ್ಲ ಪೈಪ್ ಹಾಕಿದ್ರಂತೆ. ಅವಳಿಗೇನು ಅಂದ್ರೆ ಏನು ರೆಸ್ಪಾಂಡ್ ಇರ್ಲಿಲ್ಲ. ಏನೇ ಕರೆದ್ರು ಮಾತಾಡ್ಸಿದ್ರು ಏನು ರೆಸ್ಪಾಂಡ್ ಇರ್ಲಿಲ್ಲ ದಿಶಂಗಿದು. ನಾವು ಪ್ರತಿ ಸತಿ 1 hourಗೂ ನಿಶನ್ ಕಾಲ್ ಮಾಡಿ ಏನಾಯ್ತು ಅಂತ. ನಮಗೂ ಇಲ್ಲಿ ಭಯ ಅಲ್ವಾ, ನಮ್ಮ ಮನೆ ಮಗ್ಳ ತರ ಅವಳು. ಹೋಗಿ ಒಂದು 25ನೇ ತಾರೀಕು ಅದೇ ಹಿಂಗಾಯ್ತು. ಅದಾದ್ಮೇಲೆ ಮಂಡೇನು ಅಲ್ಲೇ ಇದ್ದು, ಮಂಡೇನೇ 25ನೇ ತಾರೀಕು. ಟ್ಯೂಸ್ಡೇ ಈವ್ನಿಂಗ್ ಅನ್ನಂಗೆ ನಮಗೆ ಡಾಕ್ಟರ್ ಅನೌನ್ಸ್ ಮಾಡಿ ಈ ತರ ಡಿಕ್ಲರೇಷನ್ ಕೊಟ್ಟರು, ಈ ತರ ಶೀಸ್ ನೋ ಮೋರ್ ಅಂತ ಅಂದ್ಬಿಟ್ಟು. ಈವ್ನಿಂಗ್ ಅಲ್ಲಿವರೆಗೂ ಅವಳದು BP ಪಲ್ಸ್ ಎಲ್ಲನೂ ಅಡ್ಮಿಟ್ ಮಾಡಿದಾಗಿಂದ ಇದ್ದಿದ್ದು ರೇಂಜು ಕಡಿಮೆ ಆಗ್ತಾ ಬಂತು. ಸೋಮವಾರದಿಂದ ಮಂಗಳವಾರದ ಈವ್ನಿಂಗ್ ವರ್ಗೂ ಅವಳದು ಕಡಿಮೆ ಆಗ್ತಾ ಬಂತು. ಮತ್ತೇನು ರೆಸ್ಪಾಂಡ್ ಇರಲಿಲ್ಲ ಅವಳದು. ಏನಂದ್ರೆ ಏನು ಇರಲಿಲ್ಲ. ಹಾಗಾಗಿದ್ರಿಂದ ಡಾಕ್ಟರ್ ಲೆಟ್ಸ್ ವೇಟ್, ಏನೋ ರೆಸ್ಪಾಂಡ್ ಮಾಡ್ತಾಳ ಅಂತಾನೆ ಹೇಳಿದ್ರು. ಇವರೆಲ್ಲ ಅಲ್ಲೇ ಇದ್ರು, ಉಡುಪಿಯಲ್ಲೇ ಇದ್ರು. ಅವ್ರ ತಾಯಿ, ಅವ್ರ ಅಕ್ಕ, ಅವ್ರ ಭಾವ ಎಲ್ಲರೂ ಹೋಗಿದ್ರು. ದೀಪ್ತಿ ಎಲ್ಲರೂ ಹೋಗಿದ್ರು. ಅದಾದ್ಮೇಲೆ ಟ್ಯೂಸ್ಡೇ ಈ ಥರ ಡಿಕ್ಲರೇಷನ್ ಆಯಿತು. ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿ ನಮಗೆ ಟ್ಯೂಸ್ಡೇ ಈವ್ನಿಂಗ್ ಒಂದು ನೈಟ್ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅಲ್ಲಿಂದ ನಮಗೆ ಟ್ಯೂಸ್ಡೇ ನೈಟ್ ಹೊರಟ್ರು. ಇಲ್ಲಿ ಅಂದರೆ ನಿನ್ನೆ ಬುಧವಾರ ಒಂದು 4 ಗಂಟೆ ಮುಂಜಾನೆ 4 ಗಂಟೆಗೆ ಇಲ್ಲಿ ತಲುಪಿದ್ರು ಮೈಸೂರಿಗೆ. ಸೊ ನಿನ್ನೆ ಒಂದು ಮಧ್ಯಾಹ್ನದಷ್ಟರಲ್ಲಿ ಅವ್ರದ್ದು ಏನು ಕಾರ್ಯ ಇದೆ ಅದೆಲ್ಲ ನಾವು ಮುಗಿಸಿದ್ವಿ. ಸಾಕಷ್ಟು ಜನದ್ದು ನಾನು ಎಲ್ಲ ಮೆಸೇಜಸ್ ನೋಡಿದೆ, ಕಮೆಂಟ್ಸ್ಗಳು ನೋಡಿದೆ. ನಿಶಾ ಅವ್ರು ಹೇಗಿರ್ತಾರೋ ಏನೋ. ನನಗೆ ಇಷ್ಟು ನೋವಾಗ್ತಿದೆ, ನನಗೆ ಇಷ್ಟು ದುಃಖ ಆಗ್ತಿದೆ ಅಂದರೆ ಅವಳನ್ನ ನೆನ್ಸ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಆದರೂ ನಾನು ವಿಷನ್ ಮುಂದೆ ಅದನ್ನು ತೋರಿಸ್ಕೋಬಾರ್ದು, ಅವಳಿನ್ನೂ ವೀಕ್ ಆಗ್ತಾಳೆ ಅಂತ ಅಂದ್ಬಿಟ್ಟು ಆದಷ್ಟು ನಾನು ಮನಸ್ಸು ಗಟ್ಟಿ ಮಾಡಿಕೊಂಡು ಅವಳನ್ನ ಒಂದು ಸ್ವಲ್ಪ ಅವಳ ಮೈಂಡ್ ಡೈವರ್ಟ್ ಮಾಡೋಕ್ಕಾಗಲಿ, ಇಲ್ಲ ಅವಳನ್ನ ಸಮಾಧಾನ ಮಾಡೋಕ್ಕಾಗಲಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ನಿಖಿಲ್ ಅವರು ಕೂಡ ಸ್ವಲ್ಪ ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ ಅವರು.